ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಏಪ್ರಿಲ್ 22, 2024 ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದ್ದು, ಪಕ್ಷದ ಅಭ್ಯರ್ಥಿಗಳು ಎಲ್ಲೆಡೆ ಬಿರುಸಿನ ಪ್ರಚಾರ ನಡೆಸುತ್ತಿದ್ದು, ಅದರಂತೆ ಇಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಮತಯಾಚನೆ ನಡೆಸಿದರು. ಯದುವೀರ್ ಅವರು ಮತಯಾಚನೆಗೆ ಆಗಮಿಸುತ್ತಿದ್ದಂತೆ ಅವರನ್ನು ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು, ಮುಖಂಡರುಗಳು ಪೂರ್ಣಕುಂಭ ಸ್ವಾಗತವನ್ನು ನೀಡಿ ಮಹಿಳೆಯರಿಂದ ಆರತಿ ಬೆಳಗಿ ಮಂಗಳವಾದ್ಯ ತಮಟೆಯ ನಗಾರಿಯೊಂದಿಗೆ ಹೂಮಳೆಗೈದು ಪಟಾಕಿ ಸಿಡಿಸಿ ಬೃಹತ್ ಗಾತ್ರದ ಕಿತ್ತಳೆ ಹಣ್ಣಿನ ಹಾರವನ್ನು ಹಾಕುವುದರ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು. ನಂತರ ತೆರೆದ ವಾಹನದಲ್ಲಿ ಮಂಚೇಗೌಡನ ಕೊಪ್ಪಲು, ಲಕ್ಷ್ಮೀಕಾಂತ ನಗರ, ಗಣಪತಿ ದೇವಸ್ಥಾನ, ಸುಬ್ರಹ್ಮಣ್ಯ ನಗರದ ಸುಬ್ರಹ್ಮಣ್ಯ ದೇವಸ್ಥಾನ ಹೀಗೆ ಮೊಹಲ್ಲಾಗಳಲ್ಲಿನ ಮನೆ ಮನೆ ಬಾಗಿಲಿಗೆ ತೆರಳಿ ಮತಯಾಚನೆ ನಡೆಸಿದರು. ಈ ಮತಯಾಚನೆ ಸಂದರ್ಭದಲ್ಲಿ ಚಾಮರಾಜ ವಿಧಾನಸಭಾ ಮಾಜಿ ಶಾಸಕ ಮತ್ತು ಬಿಜೆಪಿಯ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ, ಮೈಸೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರುಗಳಾದ ಶಿವಣ್ಣ, ಲಕ್ಷ್ಮೀ ಶಿವಣ್ಣ, ಪ್ರೇಮ ಶಂಕರೇಗೌಡ, ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದ ದಿನೇಶ್ ಗೌಡ, ಬಿಜೆಪಿಯ ಮೈಸೂರು ನಗರ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದ ಎಂ ನಾಗರಾಜು, ವಾರ್ಡ್ ನಂಬರ್ 20ರ ಜೆಡಿಎಸ್ ಮುಖಂಡರಾದ ಪುಟ್ಟರಾಜು ರವರು ಸೇರಿದಂತೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ನೂರಾರು ಸಂಖ್ಯೆಯ ಕಾರ್ಯಕರ್ತರು, ಮುಖಂಡರು ಪಾಲ್ಗೊಂಡು ಯದುವೀರ್ ಅವರಿಗೆ ಮತ ನೀಡಬೇಕೆಂದು ಮನವಿ ಮಾಡಿದರು. ಇವತ್ತು ಹೆಬ್ಬಾಳು ಮುಖ್ಯ ರಸ್ತೆಯಿಂದ ಪ್ರಾರಂಭ ಆಗಿ ಸೂರ್ಯ ಬೇಕರಿ ಕಡೆ ಬಂದು, ಸೂರ್ಯ ಬೇಕರಿಯಿಂದ ಕುಂಬಾರಕೊಪ್ಪಲು ಪ್ರಮುಖ ರಸ್ತೆಯಲ್ಲಿ ಹೋಗಿ, ಅಲ್ಲಿಂದ ಮಾದೇಶ್ವರ ಬಡಾವಣೆಗೆ ಹೋಗಿ, ಮತ್ತು ಗೋಕುಲಂಗೆ ಸಹ ಹೋಗಿದ್ದು, ಮತ್ತು ಮಂಚೇಕೊಪ್ಪಲು ಮತ್ತು ಲಕ್ಷ್ಮೀಕಾಂತ್ ನಗರ, ಹಾಗೆಯೇ ಸುಬ್ರಹ್ಮಣ್ಯ ನಗರ, ಇಷ್ಟು ನಗರಗಳನ್ನು ನಾವು ಸುತ್ತಿದ್ದೇವೆ. ಅದ್ಭುತವಾದಂಥ ರೆಸ್ಪಾನ್ಸು. ರಾತ್ರಿ 9:30 ಆಗಿದೆ. ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಮಹಾರಾಜರ ಬರುವಿಕೆಯನ್ನು ಕಾಯ್ಕೊಂಡಿದ್ದು, ಅವ್ರಿಗೆ ಮತ ಕೊಡಿಸ್ತೀನಿ, ಮತ ಹಾಕ್ತೀವಿ ಅಂತಕ್ಕಂಥದ್ದು ಹೇಳೋದ್ರ ಮೂಲಕ ಅವ್ರಿಗೆ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ ಬಂದಿದೆ ಅಂತ ಈ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದಕ್ಕೆ ಕಾರಣ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಸಹ ಒಟ್ಟಿಗೆ ಹೋರಾಟವನ್ನು ಮಾಡೋದ್ರಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ನಮ್ಮ ಜೊತೆ ಬಂದು ಇವತ್ತು ಕಾರ್ಯಕರ್ತರು, ಸಾರ್ವಜನಿಕರು ಈ ರೀತಿಯಾದಂಥ ಒಳ್ಳೆ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಇನ್ನೆರಡೇ ದಿವಸ ಬಾಕಿ ಇದೆ ಕ್ಯಾಂಪೇನ್ಗೆ, ಎಲ್ಲೆಲ್ಲಿ ಕ್ಯಾಂಪೇನ್ ನಡೆಸಬೇಕು. ನಮಗೆ ಎಲೆಕ್ಷನ್ 26ನೇ ತಾರೀಕು ಹಾಗೆ ಆಗ್ತಕ್ಕಂಥ ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಚಾರ ಆಯ್ತಲ್ಲ. ಅದರಿಂದ ಎಲೆಕ್ಷನ್ ಹಾಗೆ ಆಗ್ತದೆ. ನಾವು ಇವತ್ತು 22ನೇ ತಾರೀಕು ಅಂದರೆ ಇನ್ನು 4 ದಿನಕ್ಕೆ ಇಷ್ಟೊತ್ತಿಗೆ ಎಲೆಕ್ಷನ್ ಮುಗಿದೋಗಿರ್ತದೆ. ಸಾರ್ವಜನಿಕರು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಹಬ್ಬಕ್ಕೆ ಸಾರ್ವಜನಿಕರ ಭಾಗವಹಿಸುವಿಕೆ ಭಾಳ ಪ್ರಮುಖ. ಅದನ್ನು ಈ ರೀತಿಯಾದಂಥ ಮೂಲಕ ಒಡೆಯರವ್ರಿಗೆ ಒಂದು ಸ್ವಾಭಿಮಾನದ ಒಂದು ಒಡೆಯರವರು ಕನಿಷ್ಠ ಇವತ್ತು ನಮ್ಮ ಕಾರ್ಪೊರೇಟರ್ಗಳು ಮತ್ತು ನಮ್ಮ ಮುಖಂಡರು ಹೇಳಿದ 3 ಲಕ್ಷ ಅಧಿಕ ಮತದಿಂದ ಅವ್ರು ಗೆಲ್ತಕ್ಕಂಥ ವಿಶ್ವಾಸ ನನಗಿದೆ. ಏಪ್ರಿಲ್ 26ನೇ ತಾರೀಕು ಮತಯಾತ್ರದಲ್ಲಿ ಸಮರ್ಥನೆ ಬಂದು ಪ್ರಧಾನಮಂತ್ರಿಯವರ ಕಾರ್ಯವನ್ನು ಬಲಪಡಿಸೋಣ, ಒಳ್ಳೆಯ ಅಭಿವೃದ್ಧಿಯಾಗಿ ಹಾಗೂ ನಮಗೆ ನಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಒಂದು ಪಾರಂಪರ್ಯ ಸಂಸ್ಕೃತಿ ಜೊತೆಗೆ ಕರ್ತವ್ಯ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳ್ತಾ ಎಲ್ಲರ ಸಹಕಾರ ಸದಾ ಇರಲಿ ಅಂತ ಪ್ರಾಥಮಿಕ ತಮ್ಮ ಅತಿಮೂಲ್ಯವಾದ ಮತವನ್ನು ನಮಗೆ ನೀಡುವಂತ ಮನವಿ ಮಾಡ್ತಾ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಪ್ರಯೋಜನ. ಇರಲಿ ಅಂತ ಮನವಿ ಮಾಡ್ತಾ ಭಾಳ ಉತ್ಸಾಹದಿಂದ ತಾವು ದೇವಸ್ಥಾನಕ್ಕೆ ಸ್ವಾಗತಿಸಿದ್ರ. ಆ ಉತ್ಸಾಹ ನಿರಂತರವಾಗಿ ನಡೀಲಿ. ಏಪ್ರಿಲ್ 26ನೇ ತಾರೀಕು ಗೊತ್ತಿದೆ, ಸಹಕಾರ ರೀತಿಯಲ್ಲಿ ಪರಿವರ್ತನೆ ಆಗಲಿ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ, ನಮ್ಮ ಅರಮನೆಗೂ ಮೈಸೂರು ಜನಾಂಗಕ್ಕೂ ಒಂದು ಭಾವನಾತ್ಮಕ ಸಂಬಂಧದೊಂದಿಗೆ ಒಂದು ಒಳ್ಳೆ ಕೆಲಸ ಆಗಲಿ ಅಂತ ಹೊಸ ಉಪಕ್ರಮದ ಉದ್ದೇಶ. ಮೈಸೂರು ಹಾಗೂ ಕೊಡಗು ಕ್ಷೇತ್ರಕ್ಕೆ ಒಳ್ಳೆಯ ಅಭಿವೃದ್ಧಿ ಆಗಲಿ, ನಿಮ್ಮೆಲ್ಲರ ಸಹಕಾರ ಇರಲಿ. ಮತ್ತು ಭಾರತದ ಪಾರಂಪರೆ ಮತ್ತು ನಮ್ಮ ಕನ್ನಡಿಗರ ಪಾರಂಪರೆ, ಮೈಸೂರಿನ ಪಾರಂಪರೆಯನ್ನು ಕೂಡ ನಾವು ಸಂರಕ್ಷಣೆ ಮಾಡ್ತಾ ಮುಂದುವರಿಯೋಣ.
ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.